5 ಡಿಸೆಂಬರ್ 2024 ಆ ದಿನ ಪುಷ್ಪ 2 ಅನ್ನೋ ಮೂವಿ ರಿಲೀಸ್ ಆಯಿತು. ಪುಷ್ಪ 2 ಮೂವಿ ರಿಲೀಸ್ ಆದ ಮೊದಲ ದಿನವೇ 150 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಪುಷ್ಪ 2 ಮೂವಿಯ ವರ್ಲ್ಡ್ ವೈಡ್ ಕಲೆಕ್ಷನ್ 114 ಕೋಟಿ ಆಗಿದ್ದು, ಈ ಸಿನಿಮಾವು ಬಾಹುಬಲಿ 2 ಹಿಂದಿ ರೆಕಾರ್ಡನ್ನು ಬ್ರೇಕ್ ಮಾಡಿದೆ ಮತ್ತು ಈ ಸಿನಿಮಾವು 11 ದಿನದಲ್ಲೇ 900 ಕೋಟಿ ಗಳಿಸಿ KGF ಚಾಪ್ಟರ್ 2 ಅನ್ನು ಹಿಂದಿಕ್ಕಿದೆ. ಮತ್ತು ಈ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ತಿಳಿಯೋಣ ಬನ್ನಿ. ಪುಷ್ಪ 2 ಮೂವಿ 5 ಡಿಸೆಂಬರ್ 2024ರಲ್ಲಿ ರಿಲೀಸ್ ಆಗಿದೆ. ಈ ಮೂವಿಯ ಹೀರೋ ಆಗಿರುವ ಅಲ್ಲು ಅರ್ಜುನ್ ಇವರು ಈ ಸಿನಿಮಾದಲ್ಲಿ ಪುಷ್ಪರಾಜ್ ಎಂಬ ಪಾತ್ರ ಮಾಡಿದ್ದಾರೆ. ಇವರು ಈ ಸಿನಿಮಾ ಮಾಡಿರುವುದರಿಂದ ಬಂದ ಹಣ 300 ಕೋಟಿ. ಈ ಮೂವಿಯ ಹೀರೋಯಿನ್ ಆಗಿರುವ ರಶ್ಮಿಕಾ ಮಂದಣ್ಣ ಇವರು ಈ ಸಿನಿಮಾದಲ್ಲಿ ಶ್ರೀವಲ್ಲಿ ಎಂಬ ಪಾತ್ರ ಮಾಡಿದ್ದಾರೆ ಮತ್ತು ಇವರು ಈ ಸಿನಿಮಾದಿಂದ ಪಡೆದ ಹಣ 10 ಕೋಟಿ. ಈ ಸಿನಿಮಾದ ವಿಲನ್ ಆಗಿರುವ ಫಹದ್ ಫಾಸಿಲ್ ಇವರು ಈ ಸಿನಿಮಾದಲ್ಲಿ SP ಭಾನ್ವರ್ ಸಿಂಗ್ ಎಂಬ ಪಾತ್ರ ಮಾಡಿದ್ದಾರೆ ಮತ್ತು ಇವರಿಗೆ ಈ ಸಿನಿಮಾದಿಂದ ಬಂದ ಹಣ 8 ಕೋಟಿ. ಈ ಮೂವಿಯ ಡೈರೆಕ್ಟರ್ ಆಗಿರುವ ಸುಕುಮಾರ್ ಇವರು ಈ ಸಿನಿಮಾ ಮಾಡಿದ್ದಕ್ಕೆ 15 ಕೋಟಿ. ಈ ಮೂವಿಯ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವ ದೇವಿ ಶ್ರೀ ಪ್ರಸಾದ್ ಇವರು ಮ್ಯೂಸಿಕ್ ಕಂಪೋಸ್ ಮಾಡಿರುವುದಕ್ಕೆ 5 ಕೋಟಿ. ಈ ಮೂವಿಯ ಸ್ಟಾರ್ ಕ್ಯಾಸ್ಟ್ಗಳಾದ ಧನಂಜಯ್ ಆ್ಯಸ್ ಜಾಲಿ ರೆಡ್ಡಿ, ಸುನೀಲ್ ಆ್ಯಸ್ ಮಂಗಳಂ ಸೀನು, ಅನುಸೂಯ ಭಾರದ್ವಾಜ್ ಆ್ಯಸ್ ಮಂಗಳಂ ದಾಕ್ಷಾಯಿಣಿ, ದಿವ್ಯಾ ಆ್ಯಸ್ ನ್ಯೂಸ್ ಆ್ಯಂಕರ್, ಪ್ರಕಾಶ್ ರಾಜ್ ಆ್ಯಸ್ ಮಂಗಳಂ ಪ್ರಕಾಶ್, ಅಜಯ್ ಘೋಷ್ ಆ್ಯಸ್ ಕೊಂಡಾರೆಡ್ಡಿ, ರಾವ್ ರಮೇಶ್ ಆ್ಯಸ್ MP ಭೂಮಿರೆಡ್ಡಿ ಸಿದ್ದಪ್ಪ ನಾಯ್ಡು, ಅಜಯ್ ಆ್ಯಸ್ ಮೊಲ್ಲೆಟ್ಟಿ ಮೋಹನ್. ಈ ಮೂವಿಯ ಪ್ರೊಡ್ಯೂಸರ್ಸ್ಗಳಾದ ನವೀನ್ ಎರ್ನೇನಿ, ಯಲಮಾಚಿಲಿ ರವಿಶಂಕರ್ ಮತ್ತು ಈ ಮೂವಿಯನ್ನು ಎಡಿಟ್ ಮಾಡಿದವರು ನವೀನ್ ನೂಲಿ. ಪುಷ್ಪ 2 ಸಿನಿಮಾದ IMDb ರೇಟಿಂಗ್ 6.7 ಔಟ್ ಆಫ್ 10. ಈ ಸಿನಿಮಾದ ಮೂವಿ ಲೆಂತ್ ಎಷ್ಟು ಅಂದರೆ 3 hours 20 minutes. ಪುಷ್ಪ 2 ಮೂವಿಯ ಬಡ್ಜೆಟ್ 500 ಕೋಟಿ ಮತ್ತು ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ 1700 ಕೋಟಿ. ಈಗ ಪುಷ್ಪ 2 ಮೂವಿಯ ಸ್ಟೋರಿ ಬಗ್ಗೆ ಮಾತಾಡೋಣ. ಪುಷ್ಪ 2 ಮೂವಿಯಲ್ಲಿ ಪುಷ್ಪರಾಜ್ ಈಗ ರೆಡ್ ಸ್ಯಾಂಡಲ್ವುಡ್ ಮಾಫಿಯಾದ ಅಪ್ರತಿಮ ನಾಯಕನಾಗಿರುತ್ತಾನೆ. ಪುಷ್ಪ 1ನಲ್ಲಿ SP ಭಾನ್ವರ್ ಸಿಂಗ್ ಶಿಕಾವತ್ ಅವರನ್ನು ಹೀನಾಯವಾಗಿ ಅವಮಾನಿಸಿದ ನಂತರ ಪುಷ್ಪರಾಜ್ನ ಶಕ್ತಿಯು ಹೆಚ್ಚಾಗುತ್ತದೆ. ಆದರೆ ಈ ಏರಿಕೆಗೆ ಶತ್ರುಗಳು ಹೆಚ್ಚಾದರು. ಶಿಕಾವತ್ ಮುನಿಸಿಕೊಂಡು ಪುಷ್ಪನನ್ನು ನಾಶಪಡಿಸಲು ಪ್ರಯತ್ನಿಸುತ್ತಾನೆ. ಇದೇ ವೇಳೆ ಮಂಗಳಂ ಸೀನು ಮತ್ತು ದಾಕ್ಷಾಯಿಣಿ ತದ್ವಿರುದ್ಧ ಚಟುವಟಿಕೆಗಳನ್ನು ನಡೆಸುತ್ತಾರೆ. ಪುಷ್ಪ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ರಾಜಕೀಯ ನೆಲೆಯನ್ನು ಕಲ್ಪಿಸುತ್ತಾನೆ. ಈ ಪ್ರಯತ್ನದಲ್ಲಿ ಆತನಿಗೆ ಹಲವು ದ್ರೋಹಗಳು ಮತ್ತು ಅಡೆತಡೆಗಳು ಎದುರಾದವು. ಈ ನಡುವೆಯೇ ಆತನ ಕುಟುಂಬವನ್ನೇ ಟಾರ್ಗೆಟ್ ಮಾಡಲಾಯಿತು. ಪುಷ್ಪರಾಜ್ನ ಅಣ್ಣನ ಮಗಳಾದ ಕಾವೇರಿಯನ್ನು ಅಪಹರಿಸಿ ಹಿಂಸಿಸಿದರು. ಇದರಿಂದ ಪುಷ್ಪ ಆಕ್ರೋಶದಿಂದ ಶತ್ರುಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಾನೆ. ಪುಷ್ಪರಾಜ್ ಮತ್ತು SP ಶಿಕಾವತ್ ನಡುವಿನ ವೈಷಮ್ಯ ಗಟ್ಟಿಯಾಗಿ ಹೆಚ್ಚಾಗುತ್ತದೆ. ಪುಷ್ಪರಾಜ್ ತನ್ನ ವ್ಯಾಪಾರ ಮತ್ತು ಕುಟುಂಬವನ್ನು ರಕ್ಷಿಸಲು ನಿರ್ಣಾಯಕ ಹೋರಾಟ ನಡೆಸುತ್ತಾನೆ. ಕೊನೆಯದಾಗಿ ಈ ಉತ್ಕಟ ಕಾಳಗದಲ್ಲಿ ಪುಷ್ಪರಾಜ್ ಮತ್ತೆ ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. ಆದರೆ ಕಾವೇರಿಯ ಮದುವೆ ವೇಳೆ ಸಂಬಂಧಿಸಿದ ಬಾಂಬ್ ಬ್ಲಾಸ್ಟ್ನಿಂದ ಕತೆ ನಿಗೂಢ ಮತ್ತು ಕುತೂಹಲದೊಂದಿಗೆ ಮುಗಿದು ಹೋಗುತ್ತದೆ. ಪುಷ್ಪರಾಜ್ನ ಕಠಿಣ ಪಯಣ ಮತ್ತು ರಾಜಕೀಯ ಲೆಕ್ಕಾಚಾರ ಮುಂದಿನ ಭಾಗದಲ್ಲಿ ನಿರೀಕ್ಷೆಯನ್ನು ಹೆಚ್ಚಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಾಗಿ ಸ್ಟೇ ಕ್ಯೂರಿಯಸ್. ಬಂದಿದ್ದು ಒಬ್ಬನೇ, ಹೋಗೋದು ಕೂಡ ನೀನೊಬ್ಬನೇ. ಅವನಿವನು ಬರ್ತಾನೆ, ಕೆಲಸ ಆಗೋವರೆಗೂ ಇರ್ತಾನೆ.